ಪರಂ ಬುಲ್ಡೋಸರ್ ನ್ಯಾಯಕ್ಕೆ ಕಾಂಗ್ರೆಸ್ನಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಪರಂ ಅವರ ಹೇಳಿಕೆ. ಸದ್ಯಕ್ಕೆ ಪರಂ ಅವರ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಪರಂ ಬುಲ್ಡೋಸರ್ ನ್ಯಾಯಕ್ಕೆ ಕಾಂಗ್ರೆಸ್ನಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಪರಂ ಹೇಳಿಕೆ. ಕೇಂದ್ರ ಮಾಜಿ ಸಚಿವ ಪಿ ಚಿದಂಬರಂ ಸಿಡಿಮಿಡಿಗೊಂಡಿದ್ದಾರೆ. ಆರೋಪಿಗಳಿಗೆ ಆಶ್ರಯ ಕೊಟ್ಟವರ ಮನೆಗೆ ಬುಲ್ಡೋಸರ್, ಡ್ರಗ್ಸ್ ಮಾರಾಟಗಾರರಿರುವ ಕಟ್ಟಡ ಕೆಡವಲು ಚಿಂತನೆಯನ್ನ ಮಾಡಲಾಗಿದೆ. ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪರಮೇಶ್ವರ್ ಅವರು ಹೇಳಿದರು. ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಗೆ ಪಿ ಚಿದಂಬರಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯುಪಿಯಲ್ಲಿನ ಈ ಮಾದರಿ ತಪ್ಪು ಎಂದಿರುವ ಚಿದಂಬರಂ, ಇದು ಮಾದಕ ದ್ರವ್ಯ ಜಾಲ ಹಾವಳಿ ಹೆಚ್ಚಾಗ್ತಾ ಇದೆ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಈಗ ಬುಲ್ಡೋಸರ್ ನೀತಿಯನ್ನು ಅನುಸರಿಸಲಾಗುತ್ತೆ ಅಂತ ಪರಂ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮಾಜಿ ಸಚಿವರಾಗಿರುವಂತಹ ಪಿ ಚಿದಂಬರಂ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯುಪಿಯಲ್ಲಿನ ಈ ಮಾದರಿ ತಪ್ಪು ಅಂತ ಕೂಡ ಸದ್ಯಕ್ಕೆ ಹೇಳಿರುವಂಥದ್ದು. ಸದ್ಯಕ್ಕೆ ತಮ್ಮ ಪಕ್ಷದಲ್ಲಿಯೇ ಈ ಒಂದು ಬುಲ್ಡೋಸರ್ ನ್ಯಾಯಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಪರಮೇಶ್ವರ್ ಅವರ ಹೇಳಿಕೆ ಸದ್ದು ಮಾಡಿತ್ತು. ಅಂದರೆ ಈಗ ಏನು ಈ ಒಂದು ಮಾದಕ ದ್ರವ್ಯ ಜಾಲ ವ್ಯಾಪಿಸ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ವ್ಯಾಪಿಸ್ತಾ ಇದೆ, ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತಂದರೆ ಆರೋಪಿಗಳ ಮನೆ ಆಗಿರ್ಬೋದು ಅಥವಾ ಆರೋಪಿಗಳಿಗೆ ಯಾರೆಲ್ಲ ಆಶ್ರಯ ಕೊಟ್ಟಿರ್ತಾರೆ ಆ ಒಂದು ಆಶ್ರಯ ಮನೆಗಳ ಮೇಲೆ ಬುಲ್ಡೋಸರ್ನ ಹರಿಸಿ ಮನೆಯನ್ನ ನೆಲಸಮ ಮಾಡಲಾಗುತ್ತೆ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಈ ಒಂದು ಹೇಳಿಕೆಗೆ ಈಗ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯುಪಿಯಲ್ಲಿನ ಈ ಮಾದರಿಯೇ ತಪ್ಪು ಅಂತ ಸದ್ಯಕ್ಕೆ ಚಿದಂಬರಂ ಅವರು ಹೇಳ್ತಾ ಇದ್ದಾರೆ. ಏನೀಗ ಸದ್ಯಕ್ಕೆ ಅಲ್ಲಿ ಈ ಒಂದು ಮಾದರಿಯನ್ನು ಅಂದರೆ ಬುಲ್ಡೋಸರ್ ಮಾದರಿಯನ್ನು ಅನುಸರಿಸಲಾಗ್ತಾ ಇದೆ, ಅದೇ ಒಂದು ದೊಡ್ಡ ತಪ್ಪು. ಅಂಥದ್ರಲ್ಲಿ ಈ ಒಂದು ವಿಚಾರವನ್ನ ಹೇಳಿರುವಂಥದ್ದು ತಪ್ಪು ಅಂತ ಕೂಡ ಇದಕ್ಕೆ ಸದ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನ ಚಿದಂಬರಂ ಅವರು ಮಾಡ್ತಾ ಇದ್ದಾರೆ. ಸಿಡಿಮಿಡಿಗೊಂಡಿದ್ದಾರೆ. ಆರೋಪಿಗಳಿಗೆ ಆಶ್ರಯ ಕೊಟ್ಟವರ ಮನೆಗೆ ಅದ್ಯಾವ ರೀತಿ ನೀವು ಬುಲ್ಡೋಸರ್ ಹರಿಸ್ತೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಡ್ರಗ್ಸ್ ಮಾರಾಟಗಾರರಿರುವ ಕಟ್ಟಡವನ್ನು ಕೆಡೋದಕ್ಕೆ ಏನು ಪರಮೇಶ್ವರ್ ಅವರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತ ಕೂಡ ಚಿದಂಬರಂ ಅವರು ಹೇಳ್ತಾ ಇದ್ದಾರೆ. ತಮ್ಮ ಪಕ್ಷದಲ್ಲೇ ಈಗ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಪರಮೇಶ್ವರ್ ಅವರ ಕೊಟ್ಟ ಹೇಳಿಕೆಗೆ ಈಗ ಸದ್ಯಕ್ಕೆ ತಮ್ಮ ಪಕ್ಷದಲ್ಲಿಯೇ ತೀವ್ರ ಆಕ್ರೋಶವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ನೀತಿಯನ್ನು ಅನುಸರಿಸ್ತಾರಾ ಅಥವಾ ಅರ್ಧಕ್ಕೆ ಕೈ ಬಿಡ್ತಾರಾ ಅಂತ ನೋಡಬೇಕಾಗತ್ತೆ. ಪರಮೇಶ್ವರ್ ಅವರು ಸದ್ಯಕ್ಕೆ ಈ ಒಂದು ನೀತಿಯನ್ನು ಅಳವಡಿಸೋದಾಗಿ ಸದ್ಯಕ್ಕೆ ಹೇಳಿದ್ದಾರೆ. ಜೊತೆಗೆ ಈ ಒಂದು ನೀತಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಮ್ಮ ಪಕ್ಷದಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇರೋದ್ರಿಂದ ಈ ಒಂದು ಏನು ಯುಪಿ ಮಾದರಿಯನ್ನೇ ಅನುಸರಿಸಬೇಕು ಅಂತ ಇದೆ, ಆ ಒಂದು ಮಾದರಿಯನ್ನು ಕೈ ಬಿಡ್ತಾರಾ ಅಂತ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ.